ಯಾವುದೊಂದು ಹಳೆ ವೈಷಮ್ಯಕ್ಕೆ ಡ್ರ್ಯಾಗರ್ನಿಂದ ಇರಿದು ರೌಡಿ ಶೀಟರ್ನ ಕೊಲೆ ಮಾಡಿರುವಂತಹ ಪ್ರಕರಣ ನಡೆದಿದೆ ಆನೇಕಲ್ನಲ್ಲಿ. ಇದಕ್ಕೆ ಸಂಬಂಧ ಕೊಲೆ ಆಗಿದೆ. ಆನೇಕಲ್ ಪೊಲೀಸರಿಂದ ವಿಜಿ ಶಶಿ ಬಂಧನ ಆಗಿದ್ದು ಗೌತಮ್ ಮತ್ತು ಮಧು ಎಸ್ಕೇಪ್ ಆಗಿದ್ದಾರೆ. ಅವರಿಗೋಸ್ಕರ ತಲಾಶ್ ನಡೆಸ್ತಾ ಇದ್ದಾರೆ ಪೊಲೀಸರು. ಆನೇಕಲ್ ಪಟ್ಟಣದ ಬಹದ್ದೂರ್ಪುರ ಅನ್ನುವಂತಹ ಜಾಗದಲ್ಲಿ ಈ ಘಟನೆ ಆಗಿರೋದು. ಮಂಜು ಅಲಿಯಾಸ್ ಮೆಂಟಲ್ ಮಂಜ ಅಂತ ರೌಡಿ ಶೀಟರ್, ಆತನ ಕೊಲೆ ಆಗಿದೆ. 4 ಸೇರಿ ಕೊಲೆ ಮಾಡಿದ್ದಾರೆ. ಇದೀಗ ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಿಜಿ ಮತ್ತು ಶಶಿ ಅನ್ನುವಂತಹ ಇಬ್ರು ವ್ಯಕ್ತಿಯನ್ನ, ಕೊಲೆಗಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತಿಬ್ರು ಈಗ ಎಸ್ಕೇಪ್ ಆಗಿದ್ದಾರೆ. ರೌಡಿ ಶೀಟರ್ನ ಮಂಜು ಅವ್ರನ್ನ ಕಳೆದುಕೊಂಡಂತಹ ಕುಟುಂಬ ಈಗ ಕಣ್ಣೀರು ಹಾಕ್ತಾ ಇದೆ. ಯಾವುದೋ ಹಳೆ ವೈಷಮ್ಯಕ್ಕೆ ಅಂತ ಸದ್ಯ ಡೀಟೇಲ್ಸ್ ಮೇಲ್ನೋಟಕ್ಕೆ ಸಿಕ್ಕಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಂಬರೀಶ್. ಹಳೆ ವೈಷಮ್ಯ ಅಂದ್ರೆ ಡೆಫಿನೆಟ್ಲಿ ಪರಿಚಯ ಇರುತ್ತೆ, ಬಹಳ ತೀರಾ ಆಪ್ತತೆಯಿಂದಲೇ ಇದ್ದಂಥವ್ರು ಅಂತ ಕಾಣುತ್ತೆ. ಏನು ವೈಷಮ್ಯಕ್ಕೆ ಕಾರಣ ಏನು? ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಏನ್ ಹೇಳುತ್ತೆ ಇನ್ವೆಸ್ಟಿಗೇಷನ್? ಅಂಬರೀಶ್. ಖಂಡಿತವಾಗೂ ಹಳೆ ರೌಡಿ ಶೀಟರ್ ಆಗಿರುವಂತದ್ದು ಟ್ಯಾಟು ವಿಜಿ ಮತ್ತು ಮೆಂಟಲ್ ಮಂಜಾ, ಇವರಿಬ್ರು ಸಹ ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದಂಥವ್ರು. ಜೊತೆಗೆ ಒಂದು ಶಶಿ ಮತ್ತೆ ಮಧು ಏನಿದ್ದಾರೆ, ಆ ಇಬ್ರು ಸಹ ಸ್ನೇಹಿತರಾಗಿದ್ದು ರಾತ್ರಿ ಯಾವ್ದೋ ಒಂದು ಕೋರ್ಟ್ ವಿಚಾರವಾಗಿ ಸಾಕ್ಷಿ ಹೇಳ್ದ ಅಂತೇಳಿ ಮುಖಾಮುಖಿಯಾದಾಗ ವಿಜಿ ಮತ್ತು ಮೆಂಟಲ್ ಮಂಜಾ ನಡುವೆ ಗಲಾಟೆ ಆಗ್ತದೆ. ಆ ಸಮಯದಲ್ಲಿ ಏನು ಮೆಂಟಲ್ ಮಂಜಾ ವಿಜಿಗೆ ಹೊಡೆಯಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಡ್ರ್ಯಾಗರ್ ಅನ್ನ ತೆಗೆದು ಎದೆ ಭಾಗಕ್ಕೆ ಚುಚ್ಚಿರುವಂತದ್ದು. ಚುಚ್ಚಿ ಅಲ್ಲಿಂದ ಏನು ಮೆಂಟಲ್ ಮಂಜಾ ಮತ್ತೆ ಶಶಿ ಈಗಾಗಲೇ ಆನೇಕಲ್ ಪೊಲೀಸರ ವಶಕ್ಕೆ ಪಡೆದಿರುವುದು ಮತ್ತು ಗೌತಮ್ ಮತ್ತೆ ಮಧು ಇಬ್ರು ಸಹ ಪರಾರಿ ಆಗಿದ್ದಾರೆ. ಅಂದ್ರೆ ಪ್ರಮುಖ ಕಾರಣ ಏನಂತಂದ್ರೆ ಇತ್ತೀಚೆಗೆ ಕೆಲವೊಂದು ಗುಂಪುಗಳನ್ನ ಕಟ್ಕೊಂಡು ಆನೇಕಲಲ್ಲಿ ಈ ಮೆಂಟಲ್ ಮಂಜಾ ಮತ್ತು ಟ್ಯಾಟು ಇದ್ದಾನೆ, ಇವರು ಒಂದು ಗುಂಪನ್ನ ಕಟ್ಕೊಂಡು ಓಡಾಡ್ತಿದ್ರು. ಆದ್ರೆ ಮೊನ್ನೆ ತಾರೆ ಆನೇಕಲ್ ಪೊಲೀಸರು ರೌಡಿ ಪರೇಡ್ ಅನ್ನ ಕರೆದು ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಪುಡಿ ರೌಡಿಗಳನ್ನ ವಾರ್ನ್ ಮಾಡಿ, ಚುನಾವಣೆ ಬರ್ತಾ ಇದೆ, ಯಾರು ಸಹ ಗುಂಪುಗಾರಿಕೆಯನ್ನ ಮಾಡಬಾರ್ದು ಅಂತ ವಾರ್ನ್ ಮಾಡಿದ್ರು. ಅದಾದ್ರೂ ಸಹ ಪೊಲೀಸರ ಭಯ ಇಲ್ಲದೆ ಈ ರೀತಿ ಒಂದು ಘಟನೆ ರಾತ್ರಿ ಆಗಿರುವಂತದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.